ನಾನು ಅಂಗನವಾಡಿ ಹಾಲು ಪೌಡರಿಂದ ಮೊಸರು ಮಾಡ್ತಾಯಿದ್ದೀನಿ. ನಮ್ಮನೆ ಫ್ರಿಡ್ಜಲ್ಲಿ ಮೊಸರು ಮಾಡ್ಬೋದು. 5 ಅವರ್ಸ್ ಇಟ್ಟರೆ ನಮ್ಮ ಫ್ರಿಡ್ಜಲ್ಲಿ ಮೊಸರಾಗುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಬಿಸಿ ನೀರಿಗೆ, ಬೆಚ್ಚಗಿನ ನೀರಿಗೆ ಹಾಲು ಪೌಡ್ರನ್ನ ಹಾಕಿ ನಾವು ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಪೌಡ್ರನ್ನ ಆ್ಯಡ್ ಮಾಡಬೇಕು. ಅದನ್ನು ಚೆನ್ನಾಗಿ ಸ್ವಲ್ಪನೂ ಗಂಟು ಇಲ್ಲದೆ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಒಂದು ಚೂರು ಇದ್ರೂ ಕಾಯಿಸ್ತಾ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ತುಂಬ ನೀಟಾಗಿರಬೇಕು. ಮತ್ತು ಇನ್ನೊಂದು ಏನಂದರೆ ಹಾಲು ಥಿಕ್ನೆಸ್ ನೋಡ್ಕೋಬೇಕು. ಮೊಸರು ಸ್ವಲ್ಪ ಮಂದ ಬೇಕು ಅಂತಂದರೆ ಸ್ವಲ್ಪ ಹಾಲು ಪೌಡ್ರ್ ಜಾಸ್ತಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟೆ, ಸ್ಟವ್ ಆನ್ ಮಾಡಿ. ಈಗ ಇದನ್ನು ತಳ ಹಿಡಿಯುತ್ತೆ ಈ ಹಾಲು, ಯಾಕಂದರೆ ಪೌಡ್ರ್ ಹಾಲಲ್ವಾ, ತಳ ಹಿಡಿದು ಬಿಡುತ್ತೆ. ಅವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ಅದು ಕೆಳಗಡೆ ಎಲ್ಲ ಸೀದೋಂಗಾಗ್ಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಒಂದು 5 ನಿಮಿಷಕ್ಕೂ ನಾವು ಇದು ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ಅದು ತಳ ಹಿಡಿದು ಬಿಡುತ್ತೆ. ನಮ್ಮನೆ ಫ್ರಿಡ್ಜಲ್ಲಿ ಒಂದು 5 ಅವರ್ಸ್ ಇಟ್ಟರೆ ಸಾಕು ಅಂತ ಹೇಳಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನೊಂದು 3 ಟೈಮ್ಸ್ ಮಾಡಿದ್ದೀನಿ ಇದೇ ಥರ. ಅದಕ್ಕೆ ಯಾಕೆ ಇದನ್ನು ನಾನು ಯೂಟ್ಯೂಬ್ಗೆ ಹಾಕಬಾರ್ದು ಅಂತ ಹೇಳಿ ಹಾಕಿದ್ದೀನಿ. ನೋಡೋಣ ಎಷ್ಟು ಜನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ ಅಂತ. ಚೆನ್ನಾಗಿ ಕುದಿಸ್ಬೇಕು. ಅದು ಪೌಡ್ರ್ ಸ್ಮೆಲ್ ಹೋಗಿ ಚೆನ್ನಾಗಿ ಕುದಿಬೇಕು. ಒಂದು ಹಾಫ್ ಆನ್ ಅವರ್ ಜಾಸ್ತಿನೇ ಕುದಿಸ್ಬೇಕು ಹೇಳಿ. ಇಲ್ಲಾಂದರೆ ಅದು ಹಾಲು ಪೌಡ್ರ್ ಸ್ಮೆಲ್ ಬರುತ್ತೆ. ಚೆನ್ನಾಗಿ ಕುದಿಸಿದ್ರೆ ಅದು ಗೊತ್ತಾಗೋದೇ ಇಲ್ಲ ಇದು ಪೌಡ್ರಿಂದ ಮಾಡಿರೋ ಹಾಲು ಅಂತ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಾಮೂಲಿ ಪ್ಯಾಕೆಟ್ ಮೊಸರು ಥರನೇ ಇರುತ್ತೆ. ಬಟ್ ಮೇನ್ ಪಾಯಿಂಟ್ ಏನಂದರೆ ಚೆನ್ನಾಗಿ ಕುದಿಸ್ಬೇಕು ಅಷ್ಟೇ. ಚೆನ್ನಾಗಿ ಕುದಿಸಿದ ಮೇಲೆ ಸ್ವಲ್ಪ ಚೆನ್ನಾಗಿ ಅದು ಒಂದು ಮುಕ್ಕಾಲು ಭಾಗ ಆರಬೇಕು. ಉಗುರು ಬೆಚ್ಚಗಿರಬೇಕು ಹಾಲು. ಉಗುರು ಬೆಚ್ಚಗಿರೋ ಹಾಲಿಗೆ ಮೊಸರು ಮಾಡಬೇಕು. ಈ ಫ್ರಿಡ್ಜ್ ನಮ್ಮದು ಸ್ಯಾಮ್ಸಂಗ್ ಇದು. ಇದರಲ್ಲಿ ಮೊಸರು ಮಾಡ್ಬೋದು. ಇದು ಚಿಕ್ಕದೊಂದು ಬಾಕ್ಸ್ ಕೊಟ್ಟಿದ್ದೆ ನೋಡಿ, ಸ್ಕರ್ಡ್ ಮೆಸ್ಟ್ರೋ ಅಂತ. ಆ ಬಾಕ್ಸ್ ಓಪನ್ ಮಾಡಿಕೊಂಡು ಒಂದು 1/2 ಲೀಟರ್ ಹಾಲು ಹಿಡಿಯುತ್ತೆ ಈ ಬಾಕ್ಸು. 1/2 ಲೀಟ್ರ್ ಅಥವಾ 1 ಲೀಟ್ರೋ ಗೊತ್ತಿಲ್ಲ. ನಾನು ನೋಡಿ ಯಾವಾಗ ಮಾಡೋದು 1/2 ಲೀಟ್ರ್ ಅಷ್ಟೇ ಮಾಡ್ತೀನಿ. ಯಾಕಂದರೆ ಇರೋದು ಇಬ್ಬರು ಅಲ್ವಾ, ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತೇಳಿ ನಾನು 1/2 ಲೀಟ್ರ್ ಹಾಲೇ ಮಾಡೋದು. ಅದಕ್ಕೆ ಸ್ವಲ್ಪ ಮೊಸರು, ಒಂದು 1/4 ಲೋಟ ಅಷ್ಟು ಮೊಸರನ್ನ ಉಗುರು ಬೆಚ್ಚಗಿನ ಹಾಲಿಗೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆ ಮೋಲ್ಡ್ಗೆ ಹಾಕಿ ಆವಾಗ ಒಂದು ಸರಿ ಮಿಕ್ಸ್ ಮಾಡಾಕ್ಬಿಡ್ತೀನಿ. ಮತ್ತು ತೊಗೊಂಡೋಗಿ ಅದನ್ನು ಫ್ರಿಡ್ಜಲ್ಲಿ ಇಡ್ತೀನಿ. ಅಲ್ಲಿ ಬಂದು ತಿಕ್ ಅಂತ ಆಪ್ಷನ್ಸ್ ಕೊಡ್ತೀನಿ. ಅದು ಸಾಫ್ಟ್ ಇದೆ, ತಿಕ್ಕಿದೆ, ಬಟ್ ನಾನು ತಿಕ್ಕಿಗೆ ನಿಲ್ಲಿಸಿರ್ತೀನಿ. ತುಂಬ ತಿಕ್ಕಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿನೂ ಇರುತ್ತೆ. ಒಂದು 5 ಅವರ್ಸ್ಗೆಲ್ಲ ಮೊಸರು ಆಗಿಬಿಡುತ್ತೆ. ಹೇಗೆ ಮೊಸರಾಗುತ್ತೆ ಅಂತಂದರೆ ಆಟೋಮೆಟಿಕ್ ಅನ್ಬೋದು. ಈ ಫ್ರಿಡ್ಜ್ ತೊಗೊಂಡು ತುಂಬಾ ಖುಷಿ ಆಯಿತು ನಮಗೆ. ನಾನು ಈ ಫ್ರಿಡ್ಜ್ ತಂದಾಗ ನನ್ನ ಮಗನಿಗೆ ಒಂದು 6 ಮಂತ್ ಬೇಬಿ ನನ್ನ ಮಗನು. ಆವಾಗ ನಮ್ಮ ಮನೆಯವರೇ ತಂದಿದ್ದರು. ತುಂಬಾ ಚೆನ್ನಾಗಿದೆ, ಫ್ರಿಡ್ಜು ಚೆನ್ನಾಗಿದೆ. ಮೊಸರು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ, ತುಂಬ ತಿಕ್ನೆಸ್ ಆಗುತ್ತೆ. ಎಷ್ಟು ತಿಕ್ನೆಸ್ ಅಂದರೆ ಚಾಕ್ ತಗೊಂಡು ಕಟ್ ಮಾಡಬೇಕು, ಅಷ್ಟು ತಿಕ್ಕಾಗಿರುತ್ತೆ. ಬೇಕಾದ್ರೆ ನೋಡಿ, ನಾನು ಮೋಲ್ಡ್ ಹಿಡ್ಕೊಂಡು ಸ್ವಲ್ಪ ಶೇಕ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತಲ್ವ. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.